life that you have mentioned in the book of Revelation 22nd chapter 2nd verse. 22ನೇ ಅಧ್ಯಾಯದ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಂತ ಜೀವ ನದಿ ಜೀವ ಜಲ ಇರುವಂತಹ ಆ ಜೀವಿತವನ್ನು ನಾವು ಎದುರು ನೋಡ್ಲಿಕ್ಕೆ ಇರುವಾಗ let that river of life flow through our barren spiritual days. ಸೊ ನಮ್ಮ ಆ ಒಂದು ಪರಲೋಕದ ಜೀವ ನದಿಯು ಇಲ್ಲಿ ಫಲ ಇಲ್ಲದಂತಹ ಮರುಭೂಮಿ ಆಗಿರ್ತಕ್ಕಂಥ ನಮ್ಮ ಆತ್ಮಿಕ ಜೀವನ ಈಗ ಸಂಪೂರ್ಣವಾಗಿ ಒಣಗಿರುವಂತಹ ನಿಟ್ಟಿನಲ್ಲಿರುವಾಗ ಆ ಜೀವ ನದಿ ನಮ್ಮ ಹೃದಯಗಳಲ್ಲಿ ಹರಿದು ಹೋಗುವಂತದ್ದಾಗಲಿ. The whole universal church is engulfed in nominal practices. ಇವತ್ತು ಸಾರ್ವತ್ರಿಕವಾಗಿ ಸಭೆಗಳು ಒಣಗಲ್ಪಟ್ಟಂತ ಸ್ಥಿತಿಯಲ್ಲಿದೆ. Father, now we wanted to bear fruit that is worthy of your rapture. ಸೊ ಹಾಗಿರುವಾಗ ಕರ್ತನೇ ನಾವು ನಿನಗೆ ಫಲ ಕೊಡುವವರಾಗಬೇಕು ಅನ್ನುವಂತ ಜೀವಿತವನ್ನ ಬಯಸುತ್ತೇವೆ. We wanted to bear fruit that is worthy of your reward. ಸೊ ನಾವು ಆ ಫಲ ಕೊಡುವಂತ ಬಹುಮಾನದ ಜೀವಿತವನ್ನ ನಾವು ಎದುರು ನೋಡಬೇಕಾಗಿದೆ. We wanted to bear fruit that is worthy of your richness. ಹಾಗೆ ನಾವು ಫಲ ಕೊಡುವಂತದ್ದು ಅದು ಸಮೃದ್ಧಿಕರವಾಗಿರಬೇಕು ಅನ್ನುವಂತ ಜೀವನ ನಮ್ಮದಾಗಿ ನಾವು ಬಯಸುತ್ತೇವೆ. We wanted to bear fruit that reflects of life in its abundance. ಮತ್ತೆ ನಾವು ಸಮೃದ್ಧಿಕರವಾದ ಜೀವಿತ ಅದು ಪ್ರತಿಬಿಂಬಿಸುವಂತ ನಿಟ್ಟಿನಲ್ಲಿ ಜೀವಿಸಬೇಕು ಅನ್ನುವಂಥದ್ದನ್ನ ಬಯಸುತ್ತೇವೆ. We beseech thee to fulfill all our supplications. ಈ ಎಲ್ಲ ಕೋರಿಕೆಗಳನ್ನು ನಿನ್ನ ಮುಂದೆ ಸಮರ್ಪಿಸುತ್ತಾ with the help of your spirit to bear fruit of the worthy of the rapture. ಸೊ ನಾವು ನಿನ್ನೊಂದಿಗೆ ನಿನ್ನ ಆತ್ಮನ ಮೂಲಕ ನಿನ್ನ ಆತ್ಮನ ಸಹಾಯದಿಂದ ಎತ್ತಲ್ಪಡುವಂತಹ ನಿಟ್ಟಿಗೆ In Jesus most precious name I pray thee, Father. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಅರ್ಪಿಸುತ್ತೇನೆ ತಂದೆ. Amen. ಆಮೆನ್. Dear brothers, please be seated. ದಯಮಾಡಿ ಕೂತ್ಕೊಳ್ಳಿ. I thank God for giving me this precious time to stand before you this evening. ಈ ಒಂದು ಸಂಜೆ ವೇಳೆ ನಿಮ್ಮ ಮುಂದೆ ದೇವರ ವಚನಗಳನ್ನು ಹಂಚಿಕೊಳ್ಳಲಿಕ್ಕೆ ನಮಗೆ ಕೊಟ್ಟಂತ ಸೌಭಾಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. In fact, this bearing fruit lesson is again a new lesson for me in my life. ನಿಮಗೆ ಹೇಳೋದ್ರ ಮೂಲಕ ಈ ವಚನ ಅದು ನನಗೆ ಒಂದು ಹೊಸ ಪಾಠವಾಗಿ ನನಗೆ ತೋರ್ತಾ ಇದೆ. Although we traveled so long and came to this place around 4 o'clock, ಸೊ ಬಹಳ ದೂರದಿಂದ ನಾನು ಪ್ರಯಾಣ ಮಾಡಿ ನಿಮ್ಮ ಬಳಿಗೆ ಬಂದಿದ್ದೇನೆ. but still God was gracious enough to give me this understanding of bearing fruit. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿಯೂ ದೇವರು ಒಂದು ಫಲದಾಯಕ ಜೀವಿತವನ್ನ ನಡೆಸಬೇಕು ಅನ್ನುವಂತ ಅಮೂಲ್ಯ ವಾಕ್ಯವನ್ನ ನನಗೆ ಕೊಟ್ಟರು. Kindly be mindful that the statement of John the Baptist is given 2000 years back. 2000 ವರ್ಷಗಳ ಹಿಂದೆ ಸ್ನಾನಿಕನಾದ ಯೋಹಾನನು ಹೇಳಿದಂತ ನುಡಿ ಅದನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. That is bearing fruits that is worthy of repentance. ಸೊ ಅದೇನಂತ ಹೇಳಿದ್ರೆ ನಾವು ಫಲ ಕೊಡುವಂತಹ ಜೀವನ ಅದು ಪರಿಪೂರ್ಣವಾದ ಮಾನಸಾಂತರ ಜೀವನ ಅನ್ನುವಂಥದ್ದೇ ಸ್ನಾನಿಕನಾದ ಯೋಹಾನ ಹೇಳಿದಂತೆ. Now in 2025 the Lord is giving us this new command. ಸೊ ಈಗ 2025ರಲ್ಲಿ ದೇವರು ಕೊಡುವಂತ ಒಂದು ಹೊಸ ಆಜ್ಞೆ ಏನಂದ್ರೆ in these end days, in these dark periods of the church, ಈ ಅಂತ್ಯ ಕಾಲದಲ್ಲಿ ಮತ್ತು ಸಭೆಯ ಕಾಲಗತ್ತಲಿನ ಸಮಯದಲ್ಲಿ we should bear fruit that's worthy of his rapture. ಸೊ ಈಗ ಕರ್ತನ ಬರೋಣಕ್ಕೆ ಸಿದ್ಧವಾಗುವಂತಹ ನಿಟ್ಟಿನಲ್ಲಿ ಸಭೆಗಳು ಸಿದ್ಧ ಆಗಬೇಕು ಅನ್ನುವಂಥದ್ದನ್ನ ಅದು ನಾವು ಫಲದಾಯಕ ಜೀವನ ನಡೆಸುವಂತದ್ದನ್ನ. And what all we have meditated this evening are a revelation for my soul itself. ಸೊ ಇವತ್ತು ಸಂಜೆ ನಾವು ಏನೆಲ್ಲ ಪಾಠಗಳು 4-5 ಅಂಶಗಳನ್ನ ಕಲ್ತೇವೆಯೋ ಅದು ದೇವರು ನಮಗೆ ತಂದುಕೊಟ್ಟಂತ ಪ್ರಕಟಣೆ ಆಗಿದೆ. So I praise God and the Holy Spirit Father for his special favors upon me. ಸೊ ದೇವರು ಮತ್ತು ದೇವರ ಆತ್ಮನ ಒಂದು ಕೃಪೆ ನನ್ನ ಮೇಲೆ ನಿಮ್ಮ ಮುಂದೆ ಪ್ರಕಟ ಮಾಡಲಿಕ್ಕೆ ತಂದುಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. Next, I am grateful and I am owe a great deal to Pastor Suresh for inviting me and giving me this platform to explain to you what the Lord has put in my heart. ಸೊ ನನ್ನ ಹೃದಯದಲ್ಲಿ ಇದ್ದಂತ ಪ್ರಕಟಣೆಯನ್ನ ಭಾರವನ್ನ ನಾನು ಹಂಚಿಕೊಳ್ಳಲಿಕ್ಕೆ
ಪಾಸ್ಟರ್ ಸುರೇಶ್ ಅವರು ಇಲ್ಲಿ ನನಗೆ ವೇದಿಕೆ ಸಿದ್ಧ ಮಾಡೋದಕ್ಕಾಗಿ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಿಳಿಸ್ತೇನೆ. Although I prepared to speak in Telugu, but in the during as a last minute preparation, I was asked to preach in English. Yet the Lord strengthened me by giving this brother who rendered wonderfully to you from my English to your mother tongue. ಸೊ ಮತ್ತೆ ನಾನು ಆಕ್ಚುಲಿ ತೆಲುಗಲ್ಲಿ ಪ್ರಸಂಗ ಮಾಡಲಿಕ್ಕೆ ಸಿದ್ಧ ಆಗಿದ್ದೆ. ಆದ್ರೆ ಕೊನೆ ಗಳಿಗೆಯಲ್ಲಿ ನನಗೆ ಗೊತ್ತಾಯ್ತು ನಾನು ಇಂಗ್ಲಿಷ್ ಅಲ್ಲಿ ಪ್ರಸಂಗಿಸಬೇಕು ಅಂತ ಹೇಳಿ. ಸೊ ನಾನು ತಕ್ಷಣ ನಾನು ಪ್ರಯತ್ನ ಮಾಡಿ ನಿಮ್ಮ ಮುಂದೆ ಹೇಳಿದ್ದೇನೆ. ಅದನ್ನ ಈ ಸಹೋದರರು ನಿಮ್ಗೆ ಹಂಚಿಕೊಂಡಿದ್ದಾರೆ. And I thank for everyone and who have listened to me, and may God bless you and may God be with you. God bless you. ಸೊ ದೇವರು ಈ ವಚನಗಳು ನೀವೆಲ್ಲರೂ ಶ್ರದ್ಧೆಯಿಂದ ಕೇಳಲಿಕ್ಕೂ ಮತ್ತು ಇದನ್ನ ನೀವು ಕೈಗೊಂಡು ನಡಿಲಿಕ್ಕೂ ನಿಮಗೆ ಪ್ರೇರೇಪಣೆ ನೀಡಿದಂತೆ ಮುಂದೆ ಕೂಡ ನಡೆಸಲಿ. ನೀವು ಸಮಾಧಾನದಿಂದ ಕೇಳೋದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನ ನಿಮಗೆ ವಂದನೆಗಳನ್ನು ತಿಳಿಸ್ತೇನೆ. Hallelujah. 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 Maranatha. 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 Come Lord Jesus. ಯೇಸುವೇ ಬೇಗ ಬಾ. Come Lord Jesus. ಯೇಸುವೇ ಬೇಗ ಬಾ. Maranatha. ಯೇಸುವೇ ಬೇಗ ಬಾ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತೋತ್ರಗೊಂಡು ಸಂದರ್ಭದಲ್ಲಿ ನಿಜವಾಗಿಯೂ ಕೂಡ ಕರ್ತನ ಸೇವಕರು ಶ್ರೇಷ್ಠವಾದಂಥ ಸಂದೇಶವನ್ನು ನೀಡಿ ನಮ್ಮನ್ನು ತೋರ್ಪಡಿಸಿದ್ದಾರೆ. ನೀವು ಬಹಳ ಫಲ ಕೊಡಬೇಕೆಂತಲೂ ನೀವು ಕೊಡುವ ಫಲವು ಇರಬೇಕೆಂತಲೂ ಅದು ತಪ್ಪತ್ತೆ. ಎಂಥ ಅಮೂಲ್ಯವಾದಂಥ ವಚನ. ಹೌದು ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಒಳ್ಳೆಯ ಫಲದಾಯಕ ಜೀವಿತವನ್ನು ನಾವು ಜೀವಿಸುವ ದೇವರಾತ್ಮನು ನಿಜವಾಗಿ ಕೂಡ ಮತ್ತೊಮ್ಮೆ ನಮ್ಮೆಲ್ಲರನ್ನು ಕೂಡ ಈ ಹೊಸ ವರ್ಷದಲ್ಲಿ ಎಚ್ಚರಿಸಿ ಆ ರೀತಿಯಲ್ಲಿ ನಾವು ಕರ್ತನಿಗೆ ಫಲವನ್ನು ಕೊಡುವ ನಾವು ನೆನೆಸಲಿ. ಇಂಥ ಒಂದು ಅವಕಾಶ ಸಿಗ್ತದೆ ಎಂಬುದಾಗಿ ಸರ್ ನಿನ್ನೆ ತಾನೇ ನಮ್ಮ ಸಾರಬ್ರದರವರು ಈ ರೀತಿಯಲ್ಲಿ ತಿರುಪತಿಯಿಂದ ಒಬ್ಬರು ಶ್ರೇಷ್ಠ ಸೇವಕರು ಇಲ್ಲಿ ಬರಲಿಕ್ಕಿದ್ದಾರೆ. ಪ್ರಶ್ನೆ ನಾಳೆ ಏನಾದರೂ ಒಂದು ಮೀಟಿಂಗ್ ಅರೇಂಜ್ ಮಾಡುವ ಈಗಲೂ ಕೂಡ ದೇವರ ವಾಕ್ಯವನ್ನು ಕೇಳಿ ದೂರದಿಂದ ಬರ್ತಾ ಇದ್ದಾರೆ ಸೇವಕರು ಅಂತ ಹೇಳಿದಾಗ ಸರಿ ಹಾಕಿ ಬ್ರದರ್ ಅರೇಂಜ್ ಮಾಡೋ ಅಂತೇಳಿ ನಾನು ಅದನ್ನು ವಾಯ್ಸ್ ಮೆಸೇಜಲ್ಲಿ ಹಾಕಿ ಇವೆಲ್ಲರೂ ಕೂಡ ಬಂದರೆ ಭಾಳ ಸಂತೋಷ. ನಿಜವಾಗ್ಲೂ ಕೂಡ ಆದರೆ ಅವ್ರಿಗೆ ಕನ್ನಡ ಗೊತ್ತಿಲ್ಲ, ತೆಲುಗು ಮತ್ತು ಇಂಗ್ಲೀಷ್, ಹಾಗಾಗಿ ಅವರು ಡಾಕ್ಟರೇಟ್ ಎಲ್ಲ ಮಾಡಿದ್ದಾರೆ. ಒಳ್ಳೆಯ ಕರ್ತನ ಸೇವೆಯನ್ನು ಅವರು ಇಲ್ಲಿ ತಿರುಪತಿಯಲ್ಲಿ ಮಾಡ್ತಾ ಇದ್ದಾರೆ. ಶ್ರೇಷ್ಠ ಬೆಳೆಸೋಕೆ ಬಂದಿದ್ದಾರೆ. ಟ್ರಾನ್ಸ್ಲೇಟಲ್ಲಿ ಏನಾದರೂ ತೆಲುಗು ಅವರಿಗಿದ್ರೆ ಸ್ವಲ್ಪ ಅರೇಂಜ್ ಮಾಡಿ ಭಾಷೆ ಅಂತ ಹೇಳಿದ್ರು ನನಗೆ. ಆಗ ಏನು ಮಾಡೋದು, ತೆಲುಗು ಅವರು ಯಾರು ಇರೋಲ್ಲ ಅಂತ ತುಂಬ ಯೋಚನೆ ಮಾಡಿ ಯಾರು ಕೂಡ ನನ್ನ ಆಲೋಚನೆಗೆ ಬರಲಿಲ್ಲ. ಆಮೇಲೆ ನಮ್ಮ ಸಭಾಭವನ ತಿಳಿಸಿದ್ರು. ಅದೇ ಒಂದ್ಸರಿ ನಮ್ಮ ಸಭೆಯಲ್ಲಿ ಸಾಮೇಲ್ ರಾಜ ಅಂತ ಹೇಳಿ ತಾಳ್ಮನೆಯವರು, ಅವ್ರಿಗೆ ತೆಲುಗು ಮತ್ತು ಕನ್ನಡ ಗೊತ್ತಿದೆ, ನೋಡಿ ಈ ಭಾಷೆ ಅವ್ರನ್ನ ನೀವು ಇದು ಮಾಡಿ ಅಂತ ಹೇಳಿದಾಗ ನಾನು ಅವ್ರು ಸುಮಾರು ಟ್ರೈ ಮಾಡಿದೆ. ಬಟ್ ಫೋನ್ ಸಿಕ್ಕಿಲ್ಲ. ಅವರು ಏನು ಮಾಡೋದು, ಫೋನ್ ಸಿಕ್ಕಿಲ್ಲ. ಸರಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಬ್ರದರ್ ಕೂಡ ಹಿಂಗೆ ಫೋನ್ ಮಾಡೋ ತಗೊಂಡು ಫೋನ್ ಮಾಡಿದ್ರು. ಅದು ಕೂಡ ಅವರು ಸಿಗಲಿಲ್ಲ. ಅವರು ಈಗ ಬೇರೆ ಕಡೆ ಇದ್ದಾರೆ, ಹಾಗಾಗಿ ಸಿಗಲಿಲ್ಲ. ಕೊನೆಗೆ ಏನು ಮಾಡೋದು, ಇದೊಂದು ಭಾಳ ಸಮಸ್ಯೆ ಆಗ್ತಾ ಇದೆಯಲ್ಲ. ಸೇವಕರೆಲ್ಲ ರೆಡಿ ಇದ್ದಾರೆ, ಭಾಷಾಂತರ ಮಾಡೋಕ್ಕೆ ಏನು ಮಾಡೋದು ಅಂತೇಳಿ ಇವತ್ತು ಮಧ್ಯಾಹ್ನ ತನಕ ಯೋಚನೆ ಮಾಡ್ತಿದ್ದೀನಿ. ನನಗೆ ನಮ್ಮ ಜಯಶೀಲ್ದು ನೆನಪು ಬರಲಿಲ್ಲ. ನನಗೆ ಏನು ಮಾಡೋದು ಅಂತ ನಾನು ಪಾಸ್ಟ್ ಯೋಚನೆ ಮಾಡಿದ್ರೆ ಪಾಸ್ಟ್ ನಿಮ್ಮ ಪ್ರಧಾನಿದ್ದಲ್ಲ ಅವರೇ ಈಗ ಫೋನ್ ಮಾಡಿ ಆಗ ನನಗೆ ಪಾಸ್ ಕರೆಕ್ಟ್ ಜಯಶೀಲ್ ಇರ್ಬೋದು ಅಂತ ಹೇಳಿ ನಾನು ಫೋನ್ ಮಾಡಿದೆ. ಆಗ ಅಂಗನವಾಡಿ
ಇದ್ದೇನೆ ಇದ್ದೀನಿ ಆಯಿತು ಅಂತ ಹೇಳಿ ಅವರು ಒಪ್ಪಿಕೊಂಡು ಬಂದು ಉತ್ತಮವಾದಂಥ ರೀತಿಯಲ್ಲಿ ನಮಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಅವ್ರಿಗೂ ಸಹ ಕರ್ತನ ಯೇಸು ಸಂದೇಶದಲ್ಲಿ ಸಭೆಪರವಾಗಿ ಅವರನ್ನು ತಿಳಿಸ್ತೇನೆ. ಮತ್ತು ವಿಶೇಷ ಸಂದೇಶವನ್ನು ನಮ್ಮನ್ನು ಬಲಪಡಿಸಿದಂಥ ರೆವರೆಂಡ್ ಡ್ಯಾನಿಯಲ್ ದಿನಕರ್ ಪಾಸ್ಟರ್ ಕೂಡ ನನ್ನ ವೈಯಕ್ತಿಕವಾಗಿ ಸಹಪಾಠಿಗಳು ಸಹ ಇವತ್ತು ಕೂಟವನ್ನು ಅರೇಂಜ್ ಮಾಡಲಿಕ್ಕೆ ನಮ್ಮ ಸಹೋದರರು ಇದಕ್ಕೆ ಭಾಳ ಆಸಕ್ತಿಯನ್ನು ವಹಿಸಿ ಅವರೆಲ್ಲ ಇದು ಮಾಡಿಸ್ತಾರೆ. ದೇವರು ಅವರನ್ನು ಅವರ ಕುಟುಂಬವನ್ನು ಕೂಡ ಹೆಚ್ಚಾಗಿ ಆಶೀರ್ವದಿಸಲಿ ಎಂಬುದಾಗಿ ಅವರಿಗಾಗಿಯೂ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಮತ್ತು ಎಲ್ಲರಿಗೂ ಸಹ ಒಂದು ಸಣ್ಣದಾಗಿ ಒಂದು ಉಪಹಾರ ರೆಡಿ ಇದೆ. ದಯಮಾಡಿ ಎಲ್ಲರೂ ಕೂಡ ಅದನ್ನು ಊಟ ಮಾಡಿ ಹೋಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಾವೆಲ್ಲರೂ ಕೂಡ ಕೊನೆಯದಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಬಹುವಾಗಿ ಪ್ರೀತಿಸಿದ ಪರಲೋಕದ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ. ಈ ಸಂಜೆಯ ವೇಳೆಯಲ್ಲಿ ನಮಗಾಗಿ ನೀವು ತಂದಂಥ ಶ್ರೇಷ್ಠ ಸಂದೇಶಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನೀವು ಬಹಳ ಫಲ ಕೊಡಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವುದಾಗಿರಬೇಕಿತ್ತಲೂ ತಂದೆ ಎಂಬುದಾಗಿ ನೀವು ಹೇಳ್ತೀರಿ ಸ್ವಾಮಿ. ಅದು ಕರ್ತನೆ, ನಮ್ಮ ಜೀವಿತದ ಮೇಲೆ ಮೂಲಕ ಎಚ್ಚರಿಸಿದ್ದೀರಿ. ನಿಮ್ಮ ನಾಮಕ್ಕೆ ಸ್ತೋತ್ರವಾಗಿ ಈ ವಾಕ್ಯವನ್ನು ಯಾವಾಗಲೂ ನಮ್ಮ ಮನದಲ್ಲಿ ಇಟ್ಟುಕೊಂಡು ನಾವು ನನ್ನ ಕರ್ತನಿಗೆ ಹೆಚ್ಚು ಫಲವನ್ನು ಕೊಡುವಂತೆ ಸಹಾಯ ಮಾಡಿ ಸ್ವಾಮಿ. ನಾವೆಲ್ಲರೂ ಕೂಡ ಆಲೋಚನೆ ಮಾಡಲಿಕ್ಕೆ ಸಹಾಯ ಮಾಡಿ. ನಾವೆಲ್ಲರೂ ಕೂಡ ಕರ್ತನಿಂದ ದೊಡ್ಡದನ್ನು ನಿರೀಕ್ಷಿಸುತ್ತಾ ಕರ್ತನಿಗೆ ದೊಡ್ಡದನ್ನು ಮಾಡಲಿಕ್ಕೆ ನನಗೆ ಸಹಾಯ ಮಾಡಿ ಸ್ವಾಮಿ. ನಮ್ಮೆಲ್ಲರ ಮೇಲೆ ನಿಮ್ಮ ಕೃಪೆ ಕಟಾಕ್ಷ ಬರಲಿ. ಎಲ್ಲರನ್ನು ಆಶೀರ್ವದಿಸಿ ನಿಮ್ಮ ಆಶೀರ್ವಾದ ಪಡೆದುಕೊಂಡು ಪ್ರತಿಯೊಂದು ತನ್ನ ಮನೆಗಳಿಗೆ ಹೋಗುವಾಗ ಎಲ್ಲ ಸಡಿದ್ದುಕೊಂಡು ಎಲ್ಲ ಕೆಲವರು ತಪ್ಪಿಸಿ ಕಾಪಾಡಿ. ಮತ್ತು ನಿಮ್ಮ ಶ್ರೇಷ್ಠ ಸೇವಕರು ಕೂಡ ರೂಪಿಸಿಕೊಟ್ಟಿದ್ದಾರೆ. ಕರ್ತನಿಗೆ ಪಾರ್ಶ್ವವನ್ನು ಆಶೀರ್ವದಿಸಿ ಅವರು ಆ ಒಂದು ತಿರುಪತಿ ಆ ಒಂದು ಪ್ರಾಂತ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು, ಅವರ ಸೇವೆಯನ್ನು, ಅವರ ವಿಶ್ವಾಸವನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಾದಂಥ ಫಲದಾಯಕ ಸೇವೆಯನ್ನು ಅವರು ಮಾಡಲಿಕ್ಕೆ ಸಹಾಯ ಮಾಡಿರಿ. ಅನೇಕ ನಿಮ್ಮ ರಾಜ್ಯದಲ್ಲಿ ಸಂಪಾದಿಸಲಿಕ್ಕೆ ಸಹಾಯ ಮಾಡಿರಿ. ಅವರನ್ನು, ಅವರ ವಿಶ್ವಾಸವನ್ನು, ನಾವೆಲ್ಲ ಸೇವೆಗಳನ್ನು ಆಶೀರ್ವದಿಸಿ ಎಂಬುದಾಗಿ ಕೇಳ್ತಿದ್ದೇವೆ. ದೇವರೇ, ಮಾತುಗಳೇ ಭಾಷಾಪಿಸಿದಂಥ ನನ್ನ ಸೋದರ ದೇಶಿ ನನ್ನ ಪ್ರಾಸದವೇ ಸೇವೆ ನಮ್ಮ ಕೃಪೆಗಾಗಿ ಸಂಸ್ಥಾಗವೇ ಮುಂದಿನ ದಿವಸಗಳಲ್ಲಿ ಕೂಡ ಹೆಚ್ಚಾಗಿ ನಡೆಸಿರಿ. ಮಹಿಮೆ ಹೊಂದಿ ನಿಮ್ಮ ಚಿತ್ತ ಉದ್ದೇಶಗಳನ್ನು ಅವರ ಜೊತೆ ನೆರವೇರಿಸಿದರೆ ಪ್ರಾರ್ಥನೆ ನಮ್ಮ ಸರ್ವಪ್ರಧಾನಿಯೂ ಅವರ ಕುಟುಂಬದ ಪ್ರಾರ್ಥನೆ ಅವರಿರ್ತಕ್ಕಂಥ ಸೇವೆಯ ಆಸಕ್ತಿಗಾಗಿ ನಿಮಗೆ ಸ್ತೋತ್ರ. ಅವರನ್ನು, ಅವರ ಕುಟುಂಬವನ್ನು ಆಶೀರ್ವದಿಸಿ ಇರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಬಲ್ಲಂತ ದೇವರು ಮುಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಅವರನ್ನ ಕುಟುಂಬವನ್ನು ಸೇವೆಯನ್ನು ಉಪಯೋಗಿಸುವಂತೆ ಕೇಳ್ತಿದ್ದೇವೆ. ಎಲ್ಲರ ನಿಮ್ಮ ಕೃಪೆ ಕಟಾಕ್ಷಿಸಲಿ. ನಿಮ್ಮ ಆಶೀರ್ವಾದ ಪಡೆದುಕೊಂಡು ತಿಳುವಾಗಿ ಎಲ್ಲರನ್ನು ವ್ಯಕ್ತಿಗಳು ಎಲ್ಲ ಕೇಳಿ ತಪ್ಪಿಸಿ ಕಟ್ಟಾಗಿ ಸ್ತುತಿ ಬಾಣ ಮಹಿಮೆಗಳು ನಿಮಗೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದ್ದಕ್ಕೆ ಒಂದನ್ನು ಸಲ್ಲಿಸ್ತಾ ಯೇಸು ಸ್ವಾಮಿಯವರ ಮುದ್ದಾದ ಸಂಗತಿಗಳಲ್ಲಿ ಹೊಂದಿದ್ದೇವೆ. ನಮ್ಮ ಪರಲೋಕದ ತಂದೆ, ನಮ್ಮ ತಂದೆಯ ದೇವತೆಯು, ನಮ್ಮ ತಂದೆಯಾದ ಯೇಸು ಸ್ವಾಮಿಯ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಏಕೆ ಸಹವಾಸಗಳು ನಮ್ಮ ಸಂಘಗಳು ಎಲ್ಲ ದೇವರ ಪ್ರಸಂಗಗಳು ಈಗಲೂ ಸದಾಕಾಲವು ನೆಲೆಯಾಗಿ ನಮ್ಮ ಪ್ರಿಯ ಕರ್ತವ್ಯ. ಆಮೆನ್. ಎಲ್ಲರಿಗೂ ವಂದನೆ. ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ದೇವರಿಗೆ ಮಹಿಮೆ ಉಂಟಾಗಲಿ.